ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನೋಡೋದಲ್ಲಿ ಫಸ್ಟ್ PUC ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಹಾಗೂ ಫಸ್ಟ್ PUC ಒಂದು ಎಕ್ಸಾಮ್ನಲ್ಲಿ ಫೇಲ್ ಆದರೆ ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ PUC 2024 ಎಲ್ಲ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಮಾರ್ಚ್ 30ನೇ ತಾರೀಕು ನಿಮ್ಮ ಕಾಲೇಜ್ಗಳಲ್ಲಿ ರಿಸಲ್ಟ್ ಇರುತ್ತೆ. ನೀವು ಹೋಗಿ ನೋಡ್ಕೊಳ್ಬೇಕು. 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿದೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ. ಒಂದು ವೇಳೆ ಫೇಲ್ ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ವೇಳೆ ಸರಿಯಾಗಿ ಬರೀದೇ ಇದ್ದರೆ ಫೇಲ್ ಆಗ್ತೀರಾ. ಅಂಥ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ನಡೆಸ್ತಾರೆ. ಯಾವಾಗ ನಡೆಸ್ತಾರೆ ಅಂತಂದರೆ, ನಿಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 20ನೇ ತಾರೀಕು ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಎಕ್ಸಾಮ್ ಬಂದು ಮೇ 20ರಿಂದ ಮೇ 31ರವರೆಗೆ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ನಡೆಸ್ತಾರೆ. ನಿಮ್ಮ ಕಾಲೇಜು ಮಟ್ಟದಲ್ಲಿ ಎಕ್ಸಾಮ್ ಯಾವ ರೀತಿ ಆಗಿರುತ್ತೆ ಫಸ್ಟ್ PUC, ಅದೇ ರೀತಿ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕೂಡ ನಡೆಸ್ತಾರೆ. ನಂತರ ನಿಮಗೆ ರಿಸಲ್ಟನ್ನು ಜೂನ್ 6ಕ್ಕೆ ಪ್ರಕಟ ಮಾಡ್ತಾರೆ. ಸೆಕೆಂಡ್ PUC 2024 ಒಂದು ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿರ್ತವೆ. ಆದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಪಾಠಗಳನ್ನೆಲ್ಲ ಸ್ಟಾರ್ಟ್ ಮಾಡೋದಿಲ್ಲ, ಸ್ವಲ್ಪ ಬೇಸಿಕ್ ಇರುತ್ತೆ ಸೆಕೆಂಡ್ PUC 2024 ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಫಸ್ಟ್ PUC ವಿದ್ಯಾರ್ಥಿಗಳು ಫೇಲ್ ಆಗಬೇಡಿ. ಆದರೆ ಒಂದು ವೇಳೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ, ಅದಕ್ಕೆ ರಿಸಲ್ಟ್ ಕೂಡ ಜೂನ್ 6ಕ್ಕೆ ನಿಮಗೆ ಬಿಡ್ತಾರೆ. ನೀವು ಹಾಗೆ ಸೆಕೆಂಡ್ PUCಗೆ ಜಾಯ್ನ್ ಆಗ್ಬೋದಾಗಿದೆ. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಟೈಮ್ ಅಂತೂ ಮುಂದುವರೆದು ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.